ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಕರ್ನಾಟಕದ ಯುವ ಜನತೆಗೆ ಇಲ್ಲೊಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಹೌದು ಫ್ರೆಂಡ್ಸ್, ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 71,725 ಹುದ್ದೆಗಳ ನೇರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಸಹಮತಿಯನ್ನು ನೀಡಲಾಗಿದೆ. ಇಂದಿನ ಈ ವಿಡಿಯೋದಲ್ಲೇ ನಾವು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳದಾವ ಮತ್ತು ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗಕ್ಕೆ ಎಷ್ಟು ಹುದ್ದೆಗಳು ಮೀಸಲಾಗಿದ್ದಾವ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ 71,000 ನೋಡಿ, 71,725 ಹುದ್ದೆಗಳನ್ನು ಯಾವ ರೀತಿ ವಿಂಗಡಿಸಲಾಗಿದೆ ನೋಡಿ. ಟೋಟಲಾಗಿ 71,000 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ರೀತಿ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಒಂದನೇದ್ದು ನೇರ ನೇಮಕಾತಿ. ಅದು ಯಾವುದು? ವಿವಿಧ ಇಲಾಖೆಗಳಿಂದ ನೇರ ನೇಮಕಾತಿಗಾಗಿ ಸಹಮತಿ ನೀಡಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ಅದು 41,466. ಓಕೆ. ಆಮೇಲೆ ನೇರ ನೇಮಕಾತಿ ಬ್ಯಾಕ್ಲಾಗ್ ಹುದ್ದೆಗಳಂತ ಬರ್ತಾವೆ, ಅವು 924 ಅಂತ ಅದಾವೆ. ಓಕೆ. ನೆಕ್ಸ್ಟ್ ಅನುಚ್ಛೇದ 371J 371J ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಬರುವಂಥ ನೇಮಕಾತಿ ಹುದ್ದೆಗಳೆಷ್ಟು. ಸೊ ಈ ಎಲ್ಲ ಮಾಹಿತಿ ವಿವರಣವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಲೆಟ್ಸ್ ಸಿ. ಐ ಹೋಪ್, ನನಗನ್ಸುತ್ತೆ ಆಲ್ರೆಡಿ ಈ ಚಾರ್ಟನ್ನು ನೀವು ಆಲ್ರೆಡಿ ನೋಡಿರ್ತೀರ. ಆದ್ರೂ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಒಟ್ಟಾರೆ ಹುದ್ದೆಗಳು 71,725. ಅದರಲ್ಲಿ ಆರ್ಥಿಕ ಇಲಾಖೆಯಿಂದ ನೇರ ನೇಮಕಾತಿಗಾಗಿ ಸಹಮತಿ ನೀಡಿರುವ ಹುದ್ದೆಗಳ ಸಂಖ್ಯೆ ಇಷ್ಟು. ಆಮೇಲೆ ಬ್ಯಾಕ್ಲಾಗ್ ಹುದ್ದೆಗಳು 924. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೊ 30,000 ಪ್ಲಸ್ ಇದ್ದಾವೆ. ಸೊ ಇದರಲ್ಲಿ ವಿವಿಧ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳದಾವ ಮತ್ತು ಯಾವ ಪ್ರಮುಖ ಇಲಾಖೆಗಳು ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿದಾವೆ ಅಂತ ನಾವಿಲ್ಲಿ ನೋಡಿಕೊಂಡು ಬರೋಣ. ಸೊ ಇಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಹುದ್ದೆಗಳು ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ. ನೋಡಿ, ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಯಾವುದು, ಎಲ್ಲಿ ಬರುತ್ತೆ? ಲೆಟ್ಸ್ ಹಿಯರ್. ಇಷ್ಟವು 13,000 ಸಮಥಿಂಗ್ ಅದಾವೆ. ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದರೆ ಸೊ ಇವೆಲ್ಲವೂ ಬರ್ತಾವೆ. ಯಾವ್ಯಾವು ನೋಡಿ, ಲೆಟ್ಸಿ. ನೋಡಿ, ಇದು 27 ನಂಬರ್. ನೋಡಿ, ಇದೇನದಾವಲ್ಲ, ಇದರಲ್ಲಿ ಒಟ್ಟಾರೆಯಾಗಿ 13,595 ಹುದ್ದೆಗಳದಾವೆ. 13,595. ಅದೇ ರೀತಿ ಒಳಾಡಳಿತ ಇಲಾಖೆ, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 7,000 ಇದ್ದಾವೆ. ಆಮೇಲೆ ಇಂಧನ ಇಲಾಖೆಯಲ್ಲಿ 5,600 ಇದಾವೆ. ಓಕೆ, ನೀವು ನೋಡ್ಬೋದು ಇಲ್ಲಿ. ಜಸ್ಟ್ ಇಯರ್. ಎಸ್, ಒಳಾಡಳಿತ ಇಲಾಖೆ ಅಪ್ರಾಕ್ಸಿಮೇಟ್ಲಿ 7,000 ಹುದ್ದೆಗಳದಾವೆ. ಅರ್ಥ ಆಯ್ತಾ? ಸೊ ಇದು ಸೆಕೆಂಡ್ ಹೈಯೆಸ್ಟ್ ಅದ. ಆಮೇಲೆ ಇಂಧನ ಇಲಾಖೆ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ರೋ ನಂಬರ್ 7 5,613 ಅದಾವೆ. ಅದೇ ರೀತಿ ನೋಡ್ಬೋದು ಆರ್ಥಿಕ ಇಲಾಖೆಯಿಂದ ಎಷ್ಟು 3,591 ಅದಾವೆ. ಓಕೆ. ಸೊ ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ಕೂಡ ಚೆನ್ನಾಗಿದ್ದಾವೆ ವೇಕೆನ್ಸಿಗಳು, 1,860 ಅದಾವೆ. ಓಕೆ. ಅದೇ ರೀತಿ ಇನ್ನಿತರವಾಗಿ ಈ ಕೈಮಗ್ಗ ಮತ್ತು ಜವಳಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದರಲ್ಲಿ ಆಗಲಿ. ಆಮೇಲೆ ಉನ್ನತ ಶಿಕ್ಷಣ ಇಲಾಖೆ 3,560 ಅದಾವೆ. ಸೊ ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಇಲಾಖೆ 2,758. ಅದೇ ರೀತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2,000 ಸಮಥಿಂಗ್. ಆಮೇಲೆ ಗ್ರಾಮ ಪಂಚಾಯತಿ ಅದು ಆಯಿತು. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ. ಸೊ ಹೀಗೆ ವಿವಿಧ
ಒಂದು ಕಂದಾಯ ಇಲಾಖೆ ಆಗಲಿ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಅರಣ್ಯ ಇಲಾಖೆ. ಸೊ ಹೀಗೆ ಎಲ್ಲ ಒಂದು ಇಲಾಖೆಯನ್ನು ಒಟ್ಟುಗೂಡಿಸಿದರೆ 70,000 ಹುದ್ದೆಗಳ ಒಂದು ಲಿಸ್ಟ್ ಆಗುತ್ತೆ ಇದು. ಓಕೆ, ಸೊ ಇದರಲ್ಲಿ ಯಾವ ಹುದ್ದೆಗಳು ಬರ್ತಾವ? ಸೊ ಸಿಂಪಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಒಂದನೇದ್ದು FD SD ಅಂತೂ ನಿಮ್ಗೆ ಗೊತ್ತದ. ಆಮೇಲೆ PDO, PAO, ಟೀಚರ್ಸು, ಆಮೇಲೆ ಪ್ರೊಫೆಸರ್ಸು. ಓಕೆ, ಆಮೇಲೆ AE JE. ಓಕೆ, ಆಮೇಲೆ SD AA. ಹೌದಾ? ಅದೇ ರೀತಿ ಈ ಒಂದು ESI. ಓಕೆ, ಸೊ ಈ ರೀತಿ ಹಲವಾರು ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗುವುದಿದೆ. ಇವುಗಳ ಜೊತೆಗೆ ಕಾರ್ಮಿಕ ಇಲಾಖೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ, ಸಹಕಾರ ಇಲಾಖೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇರಿದಂತೆ ರಾಜ್ಯದ ಒಂದು ಒಟ್ಟಾರೆ 40ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಸೊ ಫ್ರೆಂಡ್ಸ್, ಇದು ಕೇವಲ ಒಂದು ಹುದ್ದೆಗಳಿಗೆ ಸಹಮತಿ ನೀಡಿರುವ ವಿವರವಾಗಿದೆ. ಇದು ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಇಲಾಖೆಯಿಂದ ಪ್ರತ್ಯೇಕವಾಗಿ ಅಧಿಕೃತ ಅಧಿಸೂಚನೆಗಳು ಅಂದರೆ ನೋಟಿಫಿಕೇಷನ್ಗಳು ಹೊರಬೀಳಲಿವೆ. ಹಾಗಾಗಿ ನೀವು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಒಂದು ಮಾಹಿತಿಯುಕ್ತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ಒಂದು ಎಲ್ಲ ಥರ ಒಂದು ನೇಮಕಾತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್.